ಹಾಯ್ ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಐ ಹೋಪ್ ಎಲ್ಲರೂ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಆರಾಮಾಗಿದ್ದೀನಿ. ಕರೆಕ್ಟಾಗಿ ಟೈಮ್ ಬಂದು 4:15 ಆಗಿದೆ. ಎಕ್ಸಾಕ್ಟಾಗಿ 3 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬಾಸ್ಗೆಲ್ಲ ಕೈ ಮುಕ್ಕೊಂತ ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಸೊ ತಮ್ಮನೆಲ್ಲೂ ಟೈಟಲಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಎಸ್, ವಿ ಆರ್ ಗೋಯಿಂಗ್ ಟು ಪ್ರೀ ಮಾನ್ಸೂನ್ ರೈಡ್ ಗೈಸ್. ಸೊ ಮಡಿಕೇರಿ ಕಡೆಗೆ ನಮ್ಮ ಪಯಣ. ಇವಾಗ ನನ್ನ ಫ್ರೆಂಡ್ನ ಪಿಕ್ ಮಾಡೋದಕ್ಕೆ ಹೋಗಬೇಕು. 700 ಮೀಟರ್ಸ್ ಇದೆ ಇಲ್ಲಿಂದ ಅವ್ರ ರೂಮ್ಗೆ. ಅವನ್ನ ಪಿಕ್ ಮಾಡಿ ನಾನು ನಿಮಗೆ ಸಿಗ್ತೀನಿ. ನಮ್ಮ ರೈಡು ಸ್ಟಾರ್ಟ್ ಆಗಿದೆ ಗೈಸ್. ದೇವ್ರಿಗೆ ಕೈ ಮುಕ್ಕು ಅಂತ ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ದೀರಿ. ಶರತ್ನು ಪಿಕ್ ಮಾಡಾಯಿತು. ಸುಮ್ಮನೆ ಪ್ಲ್ಯಾನ್ ಮಾಡ್ಕೊಂಡಿದ್ದು 2 ಡೇಸ್ ರೈಡ್ ಪ್ಲ್ಯಾನ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡೇ ಇದ್ದಿತ್ತು. ಓಕೆ ಸರಿ ಹೋಗೋಣ ನಡಿ ಮಚ್ಚ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ರಿ ನಾನು ಮತ್ತು ಶರತ್ತು. 2 ಡೇಸ್ ರೈಡು, 1 ನೈಟ್ ಸ್ಟೇ ಆಗ್ತೀರಿ ಮಡಿಕೇರಿಯಲ್ಲಿ. ಕರೆಕ್ಟಾಗೆ ನಾವು 9 ಗಂಟೆ ರೀಚ್ ಆಗ್ತೀರಿ ಗೈಸ್ ಮಡಿಕೇರಿ. ನಿಮಗೆ ಈ ಕತ್ಲಿರೋದ್ರಿಂದ ನಿಮಗೆ ಕ್ಲೀನಾಗೆ ವಿಸಿಬಿಲಿಟಿ ಕಾಣ್ತಾ ಇರೋಲ್ಲ. ನಾನು ನಿಮಗೆ ಬೆಳಕಾದ ಮೇಲೆ ನಾನು ಸಿಗ್ತೀನಿ, ಬನ್ನಿ. ಓ ಏನೋ ಆಗೈತೆ ಗುರು, ಬಾ ನೋಡೋಣ. ಮತ್ತೇನು ಏನೋ ಆಗೈತಲ್ಲ ಮಗ. ಹಾಂ ಏನಾಗೈತೆ ನೋಡು. ಬಾರ ಹೋಗಿ ನೋಡ್ಕೊಬರೋಣ. ನೀರು ಹಾಂ ಗಾಡಿ ಬೀಳುತ್ತೆ ನೋಡ್ಕೊ. ಯಪ್ಪ ಗಾಡಿ ಕೈ ಅಲ್ಲೇ ಇದೆ. ಅಣ್ಣ ಏನಾಗಿದೆ? ಏನೇನು ಸೂಸೈಡ್ ಆಗೈತಾ? ಏನೋ ಸೂಸೈಡ್ ಆಗೈತಂತೆ ಗೈಸ್. ಓ ಬೋಟಿಂಗು ಅಣ್ಣ. ಏನು ಸೂಸೈಡಾ? ಗೊತ್ತಿಲ್ಲ ನಮ್ಗೂ, ಇವಾಗ ಬಂದಿದ್ದು. ಹಾಂ ಹಳೆ ಬ್ರಿಡ್ಜು ಎಲ್ಲ ಹೋಗ್ತಾ ಇದ್ದಾರೆ ಬೋಟಿಂಗು. ಸೊ ಅಗ್ನಿಶಾಮಕ ದಳ ಏನೋ ಇರ ಕೇಳ. ಸೊ ನಮ್ಗೆ ಯಾಕೆ, ಬನ್ನಿ ಹೊರಡೋಣ. ಏನೋ ಹೋಗ್ತವ್ರೆ ಹಿಡಿತವ್ರ. ಏನಂತ ಈ ಮಗ ಸೂಸೈಡ್ ಅಂತೂ. ಇರಿ ಇವ್ರನ್ನ ಕೇಳೋಣ ಏನಾಗಿದೆ ಅಂತ ಅಂದ್ಬಿಟ್ಟೆ. ಹಾಂ ಅಣ್ಣ ಏನಾಗಿದೆ ಅಣ್ಣ? ಹಾಂ ಓಕೆ ಸೂಸೈಡ್ ಆಗಿದೆ. ಹಾಂ ಹಾಂ ಓಕೆ. ಸೂಸೈಡಾ ಇರಬೇಕು. ಹಾಂ ಓ ಈ ನೀರು. ಓಕೆ ಹಾಂ ಓಕೆ ಸರಿ ಅಣ್ಣ ಬನ್ನಿ. ಫೈನಲಿ ಎಂಟರ್ ಟು ಮಡಿಕೇರಿ ಗೈಸ್. ಮಡಿಕೇರಿ ಬಂದಿದ್ದ ತಕ್ಷಣ ಒಂದು ಸಾವಿನ ಸುದ್ದಿ. ಬಿಡಿ. ಓಕೆ ನೋಡಿ, ನಾವು ನೈಟ್ ಬರ್ತಾ ಇದ್ದಿದ್ದಿತ್ತು. ಬಟ್ ಇವಾಗ ಈ ಥರ ನೋಡೋದಕ್ಕೆ ಒಂಥರ ಚೆಂದ. ನೈಟ್ ಫುಲ್ಲು ಖಾಲಿ, ನಿಶಬ್ದ, ಯಾರು ಇರ್ತಿದ್ದಿಲ್ಲ. 2 ಸತಿನೂ ನೈಟೇ ಬಂದಿತ್ತು. ಈ ಸತಿನೇ ಬೆಳಗ್ಗೆ ಈ ಟೈಮಲ್ಲಿ ಬರ್ತಾ ಇರೋದು. ಕರೆಕ್ಟಾಗಿ 9:43 ಆಗಿದೆ. ಲೈಟಾಗಿ ಡ್ರಿಸಲಿಂಗ್ ಆಗ್ತಾ ಇದೆ. ಎಲ್ಲಿ ಮಚ್ಚ? ಇಲ್ಲೇ ಉಡುಪಿ. ಹಾಂ ಇಲ್ಲೇ ಹಾಕದಾ?
ನಮ್ಮ ಶರತ ಜಾಸ್ತಿ ಉಡುಪಿಯಲ್ಲೇ ಪ್ರಿಫರ್ ಮಾಡೋದು. ಯಾಕೆ ಅಂದರೆ ಇವನು ಉಡುಪಿ ಅವನು. ಅಲ್ಲಿ ನೋಡೋ ಗೋಲ್ಡ್ ಮ್ಯಾನು ಶರತ. ಓಕೆ, ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಕರೆಕ್ಟಾಗಿ ಟೈಮ್ ಬಂದು 10:22. 10 ಗಂಟೆಗೆ ಬೇಗ ಬರ್ಬೋದಾಗಿತ್ತು. ಮೇನ್ ಎಂಟ್ರೆನ್ಸ್ ಹತ್ರ ಒಂದು ಸಾವಾಗ್ಬಿಟ್ಟಿತ್ತು. ಎಷ್ಟೊಂದು ಜನ ನೋಡ್ತಾಯಿದ್ರು ಗೈಸ್. ಅದಕ್ಕೆ ಅಲ್ಲಿ ನಿಂತು ಸ್ವಲ್ಪ ನೋಡಿದ್ರಿ. ಸ್ವಲ್ಪ ಮುಂದೆ ಬಂದರೆ ಮಡಿಕೇರಿಯಿಂದ ಅಲ್ಲೇ ಉಡುಪಿ ಹೋಟೆಲ್ ಇತ್ತು, ವೆಜ್ ಹೋಟೆಲ್ಲು. ಇವತ್ತು ಬೇರೆ ಸ್ಯಾಟರ್ಡೆ, ನಾನ್ ವೆಜ್ ಏನೂ ತಿನ್ನೋಂಗಿಲ್ಲ. ಸೊ ಆ ಕಾರಣಕ್ಕಾಗಿ ಮಸಾಲೆ ದೋಸೆ ತಿನ್ಕೊತ ಇಲ್ಲಿಂದ ಮಳ್ಳಳ್ಳಿ ಫಾಲ್ಸ್ ಕಡೆಗೆ ಪಯಣ ಗೈಸ್. ಬನ್ನಿ ಹೋಗೋಣ. ಲೊಕೇಶನ್ನು ಶರತ ಹಾಕ್ಕೊಂಡಿದ್ದಾನೆ. ಇಲ್ಲಿಂದ 43 ಕಿಲೋಮೀಟರ್ ಇದೆ ಮಡಿಕೇರಿಯಿಂದ. 1 ಅವರ್ ತೋರಿಸ್ತಾ ಇದೆ ಮ್ಯಾಪು. ಅವಾಗ ನೋಡಿದ್ರೆ ಮಳೆ ಬತ್ತಾದಂಗೆ ಆಯಿತು. ಇವಾಗ ನೋಡ್ತು ಅಂದರೆ ಬಿಸಿಲು ಬತ್ತಾಯಿದೆ ಗೈಸ್. ಇಲ್ಲೆಲ್ಲ ಆಟೋ ಜಿಪ್ಸಿ ಎಲ್ಲ ಒಳ್ಳೊಳ್ಳೆ ಮಾಡಿಫೈಗಳು ಮಾಡಿಸ್ಕೋತಾರೆ ಗುರು. ಯಾವಾಗ ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು ಮಡಿಕೇರಿಯಲ್ಲಿ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಎಲ್ಲರೂ ರೈನ್ ಲೇಯರ್ ಹಾಕೊಂಡೇ ಹೋಯ್ತವ್ರೆ ಗಾಡಿಯಲ್ಲಿ. ಸೊ ಇಲ್ಲೊಂದು 10 ಮನೆ ಇತ್ತು ಅಂದರೆ ಇನ್ನು ಮುಂದಕ್ಕೆ ಮನೆಯೇ ಇಲ್ಲ ಗಾಯ್ಸ್. ಇನ್ನು ಫುಲ್ಲು ನೋಡಿ ಇಷ್ಟೇ, ಇಲ್ಲಿ ಗಂಟ ಮನೆ. ಇಲ್ಲಿಂದ ಫುಲ್ಲು ತೋಟಗಳು ಎಲ್ಲ ಮಾಡ್ಕೊಂಡವ್ರೆ. ಇಲ್ಲಿಂದ ಎಂಥದ್ದೇನೂ ಇಲ್ಲ, ಅಷ್ಟೇ ಖಾಲಿ. ಇದು ನೈಟ್ ಹೊತ್ತು ಒಬ್ರೊಬ್ಬರೇ ಬಂತು ಅಂದರೆ 4 ಗಂಟೆಗೆ ಯಪ್ಪ ಹೆವಿ ದಂಗ ಆಗ್ಬಿಡುತ್ತೆ. ಆ ಸತಿ ಬಂದಿದ್ರಲ್ಲ ನಾವು ಫಸ್ಟ್ನೇ ಸತಿ ಮಡಿಕೇರಿಗೆ, ಅಯ್ಯಪ್ಪ ಬೆಳಗ್ಗೆ ಹೊತ್ತು ಬರ್ಬೇಕಾದ್ರೆ ಮಾತ್ರ ಈ ಥರ ವೆದರ್ನ ನಾನು ಮಿಸ್ ಮಾಡ್ಕೊಂಡಲ್ವಾ ಅಂತ ಅಂದ್ಕೊಂಡೇ ಬಂದೆ. ನೈಟ್ ಹೊತ್ತು ಜರ್ನಿ ಮಾಡ್ಬೋದು, ಬಟ್ ಆದರೆ ನನ್ನ ಪ್ರಿಫರೆನ್ಸ್ ಪ್ರಕಾರ ಬೇಡ ಅಂತ. ಯಾಕೆ ಗೊತ್ತಾ, ಈ ವೆದರು ಈ ನೇಚರ್ಗಳ್ನ ನೋಡ್ಕೊ ಹೋಗೋದಕ್ಕಾಗಲ್ಲ. ಅವಾಗ ಹೆಂಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ ಗಾಯ್ಸ್. ಸ್ವಲ್ಪ ಹೊತ್ತಲ್ಲೇ ಬಿಸಿಲು ಬಂದಿತ್ತು. ಇವಾಗ ನೋಡಿ ಸ್ವಲ್ಪ ಮುಂದೆ ಬಂದಿದ್ದ ತಕ್ಷಣವೇ ಮಳೆ ಅನಿಗ್ತಾ ಇದೆ. ರೈಟಲ್ಲಿ ನೋಡ್ತು ಅಂದರೆ ಫುಲ್ಲು ಕಾಫಿ ತೋಟ. ಇಲ್ಲಿ ನೋಡಿ ರೀಲ್ಸ್ ಎಲ್ಲ ಮಾಡ್ತಾ ಎಲ್ಲ ನೆಕ್ಸ್ಟ್ ಲೆವೆಲು ಗುರು. ಮಾಮ್ ಇಲ್ಲಿ ಪಿಚ್ಚು ಚೆನ್ನಾಗೈತೆ ನೋಡು. ನೋಡಿ ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ಲು ಏನಿದೆ ಗುರು. ನಿಜವಾಗ್ಲೂ ನಿಮ್ಮ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ರೋಡ್ ಸ್ಟ್ರೆಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಫುಲ್ಲು ಗ್ರೀನರಿ, ಮಳೆ ಬಂದು ಹೋಗಿದೆ, ವೆಟ್ ರೋಡು. ಸೊ ಇಲ್ಲೇನೋ ದೇವರಿದೆ. ತಂದೆ ಎಲ್ಲ ಒಳ್ಳೇದು ಮಾಡಪ್ಪ, ನೀವು ಯಾರು ಅಂತ ಗೊತ್ತಿಲ್ಲ. ಸೊ ಏನೋ ಗೊತ್ತಿಲ್ಲ, ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಗಾಯ್ಸ್. ಯಾವ ಥರ ಇದೆ ಗುರು. ಒಳ್ಳೆ ಸ್ಟ್ರೆಚ್ಚು. ಇನ್ಸ್ಟಾ 360 ಆನಲ್ಲಿದೆ. ಒಳ್ಳೆ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ಬೋದು ಮೆಮೊರೀಸ್ಗಳ್ನ. BR ಹಿಲ್ಸಲ್ಲೂ ಸೇಮ್ ಆ್ಯಸ್ ಇಟ್ ಈಸು ಇದೇ ಥರನೇ ಇರುತ್ತೆ. ಮಳೆ ಅಲ್ಲಿ ಹೆವಿ. ಬೆಳಗ್ಗೆ ಟೈಮ್ ಬಂದಿತ್ತು ಅಂದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲು. ಬಟ್ ಇವಾಗ ಟೈಮ್ ಬಂದು ಕರೆಕ್ಟಾಗಿ 10:58 11 ಗಂಟೆ ಅಂತ ಅಂದ್ಕೊಳ್ಳಿ. ಯಾವ ಥರ ಇದೆ ನೋಡಿ ಗಾಯ್ಸ್. ಯಾವುದೋ ಅಬ್ಕಾರಿ ಇಲಾಖೆ ಪೀಸ್ ನೋಡಿ. ಇಲ್ಲಿ ಮಳೆ, ಸಾರಿ ಇಲ್ಲಿ ಬಿಸಿಲು ಬರ್ತಾ ಇದೆ. ಅಲ್ಲಿ ಇನ್ನು ಹಿಂದೆ 200 ಮೀಟರ್ಸಲ್ಲಿ ಸ್ವಲ್ಪ ಅನಿತಾ ಆಯಿತು ನೋಡಿ, ಬಿಸಿಲೇ ಬಂತು. ಯಾವ ಥರ ಇದೆ ಗುರು, ಪೀಸ್ ಮಾತ್ರ. ಅಲ್ಲೊಂದು ಸ್ವಲ್ಪ ಫೋಟೋಶೂಟ್ ಮಾಡಿದ್ರಿ. ನಂದೇನಲ್ಲ, ಶರತ್ತೊಂದು ಫೋಟೋಶೂಟು. ಸೊ ನಾನೊಂದು ಗಾಡಿದೊಂದು ಫೋಟೋ ಪಿಕ್ ತೊಗೊಂಡೆ. ಸೊ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಈ ಗೋಪುರ ಬ್ಯಾಟ್ರೀಸಲ್ಲಿ ನಿಜವಾಗ್ಲೂ ಚಾರ್ಜಿಂಗೇ ನಿಲ್ಲಲ್ಲ ಗುರು. ಯಾವ ಥರ ಇದೆ ನೋಡು ಗುರು. ಆ ಕಡೆ ಈ ಕಡೆ ನೋಡಿ, ಒಂದು ಕಾರು, ನಂದೊಂದು ಗಾಡಿ. ಹಿಂದೆ ಒಂದೇ ಒಂದು ಇವಾಗ ಒಂದು ಬುಲರೋ ಬರ್ತಾ ಇದೆ. ಪೀಸ್. ಕ್ಯಾಮ್ರಾ ಆಫ್ ಮಾಡಬೇಕು ಅಂತ ಮನಸ್ಸೇ ಬರ್ತಾ ಇಲ್ಲ ಗುರು. ಸೇಮ್ BR ಹಿಲ್ಸು ಹೋದಂಗೆ ಆಗ್ತಾಯಿದೆ ನನಗೆ. ಸೇಮ್ BR ಹಿಲ್ಸಲ್ಲೂ ಹಿಂಗೆ ಘಾಟ್ ಸೆಕ್ಷನ್ ಅಲ್ವಾ, ಅರಣ್ಯ ಇಲಾಖೆ ಎಲ್ಲ ಬರೀ ನೀಲಗಿರಿ ಮರಗಳೇ ಐತೆ. ನೈಸ್. ರೆಟ್ರೋ ಸ್ಟೈಲಲ್ಲೇ ಇದೆ. ಇನ್ನು ಹಂಚಿನ ಮನೆಯಲ್ಲೇ ಇದರಲ್ಲೋ ನೋಡು. ಹಾಂ, ಏನು ವೆದರು, ಏನು ಪ್ಲೇಸು ಗುರು ಅಲ್ಲ.
ಮನೇಲಿ ಇದ್ರೆ ಇಂಥ ವಾತಾವರಣದಲ್ಲಿ ಹಾಂ ಅದ್ರ ಫೀಲೇ ಬೇರೆ. ನಿಜ. ಮಳೆ ಬರೋ ಟೈಮಲ್ಲೆಲ್ಲ ಹೆಂಗಿರುತ್ತೆ. ಹಾಂ ಇವಾಗ ಹಾಂ ನನಗೆ ಈ ಥರ ಜಿಪ್ಸಿ ಅಂದರೆ ಹೆವಿ ಇಷ್ಟ ಕಣೋ. ಮಡಿಕೇರಿಯಲ್ಲೆಲ್ಲ ಇಂಥ ಜಿಪ್ಸಿಗಳೇ ಫೇಮಸ್ ಅಂತ ಅಂದರೆ ಆಯ್ತಾ. ಓಹೋ ಡ್ರಿಸಲಿಂಗ್ ಆಗ್ತಾ ಇದೆ, ಮಳೆ ಬರ್ತಾ ಇದೆ ಗೈಸ್. ಸೊ ಲೈಟಾಗಿ ಇಲ್ಲೆಲ್ಲೂ ನಿಲ್ಲಿ ಹಾಕೊಳ್ಳೋದಕ್ಕಾಗಲ್ಲ ರೈನ್ ಲೇಯರ್ನ. ಗೋಪುರಗೂ ಬ್ಲೂ ಟ್ಯಾಗ್ ತೊಗೊಬಂದಿದ್ದೀನಿ, ಬಟ್ ಆದರೆ ಇನ್ನೂ ಏನು ಬ್ಲೂ ಟ್ಯಾಗ್ ಹಾಕಿಲ್ಲ. ಎಲ್ಲಿ ನಿಲ್ಲೋಕೆ ಒಂಚೂರು ಜಾಗ ಇಲ್ಲ, ಎಲ್ಲ ಇದೇ ಥರನೇ. ಅಲ್ಲಿ ನೋಡಿ ಮಡಿಕೇರಿಯಲ್ಲಿ ಎಲ್ಲರೂ ರೈನ್ ಲೇಯರ್ ಹಾಕ್ಕೊಂಡು ಹೋಗ್ತಾ ಇರೋದೆ. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾವ ಥರ ತಣ್ಣಗೆ ಫೀಲ್ ಹೊಡಿತೈತೆ ಶರತ್ ಅಲ್ಲ. ನೋಡಿ ಎಷ್ಟು ಡೌನು ಅಪ್ಪತ್ತದ್ರಿ, ಇವಾಗ ಡೌನು. ಯಾವುದೋ ಒಂದು ಸ್ಕೂಲು ಬಸ್ ಸ್ಟಾಪು ಹೆಂಗೆ ನೋಡು. ಹಾಂ ಯಾವ ಕಡೆ ಎಲ್ಲಿ ಆಂಟಿ? ಮಳ್ಳಲ್ಲಿ ಫಾಲ್ಸ್ ಈ ಕಡೆನಾ? ಥ್ಯಾಂಕ್ಸ್ ಆಂಟಿ. ಓ ಇವರು ಹೋಗ್ತವ್ರೆ. ಇನ್ನೊಬ್ರು ಅಂಕಲು ಬರ್ತಾವ್ರೆ, ಏನು ಭಯ ಇಲ್ಲ. ಎಲ್ಲೂ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ. ನೋಡಿ ಅಲ್ಲಿ ಸ್ವಲ್ಪ ಬಂದ್ರಿ. ಏನು ಡೌನ್ ಇದೆ ಶರತ್. ಅಯ್ಯೋ ಇಲ್ಲಿ ನೋಡಿ ಎಲ್ಲ ರೈಡರ್ಸು. ಕೇರಳ ಅಂತ ಅನಿಸುತ್ತೆ. ಕುಮಾರಲಿಂಗೇಶ್ವರ ಸ್ವಾಮಿ ದೇವಾಲಯ ಎಲ್ಲ RCB. ಬ್ರೋ ಎಲ್ಲಿಂದ? ಮೈಸೂರಾ? ನಾವು ಬೆಂಗಳೂರು. ಮಳ್ಳಲ್ಲಿಗೆ ಹಿಂಗೆ ಅಲ್ಲಿ ಹೋಗೋದು, ಮುಂದೆ ಲೆಫ್ಟಾ? ನಿಮ್ಮದು ಮುಗೀತಾ? ಬನ್ನಿ ಹೋಗೋಣ, ಜಾಯ್ನ್ ಆಗೋಣ. ಸೊ ಹೆಂಗೋ ಸಿಕ್ಕಿದ್ರು ಎಲ್ಲ RCB ಫ್ಯಾನ್ ಗೈಸ್. ಹಾಂ 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 ನಾಡ ಕಚೇರಿ ಸೋಮವಾರಪೇಟೆ ತಾಲೂಕು. ಹಾಂ ಬ್ರೋ ಹೋಗ್ತಾ ಇರ್ತೀರಿ ಬನ್ನಿ. ಹಾಂ ಸೊ ಹೆಂಗೂ ನಮಗೂ ಒಬ್ಬರೇ ಹೋಗ್ತಾಯಿದ್ರಿ. ಸೊ ಇವಾಗ ನಮ್ಮ ಹತ್ರನೂ ಒಂದು ಟೀಮ್ ಆಯಿತು. ಸೊ ರೈಡಿಂಗ್ ಅಂತ ಅಂದಾದ ಮೇಲೆ ನಾವಾಗೆ ನಾವು ಹೋಗಿ ಮಾತಾಡಿಸ್ಬೇಕು. ನೋಡಿದಾಗ ಸೊ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ ಗೈಸ್. ಅವರು ಮೈಸೂರಿಂದ ಬಂದಿರೋದಂತೆ, KA09 ಮೈಸೂರು ರಿಜಿಸ್ಟ್ರೇಷನ್ನು. RCB ಫ್ಯಾನ್ಸ್ ಎಲ್ಲ. NSಗೆ ಅದು ಹೆಂಗೆ ಆ್ಯಂಟಿನೋ ಥರ ಹಾಕೋರೆ ಅಂತ ಗೊತ್ತಿಲ್ಲ, ನಾನು ಹಾಕಬೇಕಾಗಿತ್ತು. ಬಟ್ ಬರಲಿ, ಅವ್ರು ಬರ್ತಾರಂತೆ ಆನ್ ದ ವೇ. ಸೊ ನೋಡುವ ಹೆಂಗೆ ಫಿಕ್ಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಓಹೋ ಡ್ರಿಸಲಿಂಗು ಗೈಸ್. ನಿಜವಾಗ್ಲೂ ಬ್ಲೂ ಟ್ಯಾಗ್ ಹಾಕಿಲ್ಲ ನಾನು, ವಾಟ್ರ್ ಪ್ರೂಫೇ ಇಲ್ಲ. ಸ್ವಲ್ಪ ಬಿ ಕೇರ್ಫುಲ್. ಸೊ ಕೈಯೆಲ್ಲ ಅಡ್ಡ ತೊಗೊಬೇಕು. ಬಿಸಿಲು ಮಳೆ ಬೇಗ ನಿಂತೋಗ್ಬಿಡುತ್ತೆ, ಆ ಥರ ಏನಿಲ್ಲ. ಓವರಾಗಿ ಮಳೆ ಬಂತು ಅಂದರೆ ಗೈಸ್ Insta 360 ಮಾತ್ರ ಆನಲ್ಲಿ ಇಟ್ಕೋತೀನಿ. ಯಾಕಂದರೆ ಇದು ವಾಟ್ರ್ ಪ್ರೂಫು, ಇದು ವಿತೌಟ್ ವಾಟ್ರ್ ಪ್ರೂಫು. ಇದನ್ನು ಗೋಪುರದು ಬ್ಯಾಟ್ರಿ ಬಾಕ್ಸ್ ಬರುತ್ತಲ್ವ ಕ್ಲಿಪ್ಪು, ಅದನ್ನು ರಿಮೂವ್ ಮಾಡ್ತು ಅಂದರೆ ಸೊ ನೀರು ಬಿತ್ತು ಅಂದರೆ ಹೊಗೆ. ನೋಡಿ ಇಲ್ಲಿ ಬಿಸಿಲು, ಅಲ್ಲಿ ಹಿಂದೆ ಮಳೆ. ಏನು ರೀಸನ್ ಗುರು ಇಲ್ಲಿ? ಪೀಸ್. ಆದರೆ ಎಷ್ಟು ತಣ್ಣಾಗಿದೆ ಅಂದರೆ ಐಸು ಫ್ರೀಜರಲ್ಲಿ ಇಟ್ಟಂಗೆ ಐತೆ ಕೈಯೆಲ್ಲ. ಥ್ಯಾಂಕ್ ಯು ಸೊ ಮಚ್. ತಪ್ಸಿಲ್ಲೇ ಬಿಡಬೇಡಿ ಆಯ್ತಾ? ಹಾಂ
ಗೈಸ್ ಇವಾಗ ಮಲ್ಲಲ್ಲಿ ಫಾಲ್ಸ್ ಹತ್ರ ಬಂದಿದ್ದೀರಿ ನಾನು ಮತ್ತು ಶರತ್ ಇನ್ಸ್ಟಾ 360 ಆನ್ ಮಾಡ್ಕೊಂಡಿದ್ದಾನೆ. ಒಂದೊಂದು ಕಾರ್ನರಿಂಗಲ್ಲೂ ಒಂದೊಂದು ವ್ಯೂಗಳಿದೆ. ಹಾಂ ಇನ್ನ ಶರತ್ ಹಾಂ ವಿಡಿಯೋ ಏನಾಗಲಿ ಗೊಬ್ಬರಲಿಕ್ಕಿಲ್ವಾ ಆಮೇಲೆ ಬರೋಣ ಬಾರು. ಏನೋ ಎಲ್ಲ ಇಲ್ಲೇ ಅಷ್ಟೇ ಸ್ಟಕ್ಕ, ಇಲ್ಲೇ ಸ್ಟಕ್ಕ ಸಾಕಾಯ್ತು ಅವ್ರಿಗೆ. ಕೆಳಗು ಮೇಲೆ ತಿಂತಾ ಇರ್ತಾರೆ, ಒಂದೊಂದ್ಸಲ ಕೆಳಗೆ ಹೋಗಿ ಮೇಲೆ ಬರ್ತಾರೆ. ಈ ಕಡೆ ಬಾ ನೀನು ಇನ್ಸ್ಟಾನ ಇಲ್ಲಿ ಎತ್ತು ಮೇಲೆ ಇನ್ನ ಹೈಟ್ ಎತ್ತು. ಇನ್ಸ್ಟಾ ಸುಮ್ಮನೆ ಹಿಡ್ಕೊ ಬಂದಿರೋದ ಮಚ್ಚ, ಎತ್ತ ಮೇಲೆ ನೀಟಾಗಿ ಬೀಳುವುದು. ಓ ಇನ್ನ 700 ಸ್ಟೆಪ್ಸ್ ಇದೆ, ನೋಡೋಣ ಎಷ್ಟಾಗುತ್ತೋ ಅಷ್ಟು ಇಳಿಯೋಣ. ಸೊ ಒಂದೊಂದು ಕಾರ್ನರಿಂಗಲ್ಲೂ ಒಂದೊಂದು ಥರ ವ್ಯೂ ಇದೆ ಗೈಸ್. ಅಂದರೆ ಇನ್ಸ್ಟಾನ ನನ್ನ ಹಿಂದೆ ಬ್ಯಾಗ್ ಹತ್ರ ಹಾಕು, ಬ್ಯಾಗ್ ಹತ್ರ ಬ್ಯಾಗ್ ಒಳಗಡೆ ಹಾಕು, ಜಿಪ್ ಹಾಕು, ಜಿಪ್ಪಿಂದ ತೆಗೆದು ಹಾಕು. ಸಾಕು ಬಿಡು ಆಯ್ತಾ. ಇನ್ಸ್ಟಾ ಬಿಲ್ಬಾರ್ದು ಶರತಾ, ಇನ್ಸ್ಟಾ ಬಿಲ್ಬಾರ್ದು. ಹಾಂ ಒಳ್ಳೆ ಹಾಲು ಅರ್ಧಂಗೆ ಹರಿತೈತೆ ಶರತ. ನೋಡು ಇಂಥದ್ದು ಮಿಸ್ ಮಾಡ್ಕೊತಾ ಇದೆ ನೀನು. ನಾನು ನೋಡಿದೆ ಇದು ಇದು ಕ್ಲೀನಾಗಿ ಮಾಡು. ನಮ್ಮ ಊರಿಗೆ ನಾನು ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ದೌಡ ಎಲ್ಲ ತೋರಿಸಿಲ್ಲ ಅಂದ್ರೆ ನೋಡು, ಇಂಥ ಫಾಲ್ಸ್ ನೋಡು. ಸರಿ ಫಾಲ್ಸಲ್ಲಿ ಆಟ ಆಡ್ತೀನಿ ನೋಡು, ಬೆಳಕೊತ್ತಿರ್ತ ಫಾಲ್ಸ್ ಕರ್ಕೊ ಹೋದ್ರೆ ನೀನು ಅಲ್ಲೇ ಆಟ ಆಡ್ಬೇಕು. ಹಂಗೆ ನೀರು ಕುಡ್ಕೊಂಡು ಕೆಳಗಡೆ ಸ್ಟೆಪ್ ಇಳಿಯೋದು, ಆಮೇಲೆ ಶರತ ಹತ್ಬೇಕು ನಿನಗೆ. ಏಯ್ ಇಲ್ಲಿಂದ ಸುರ್ಲಬಿಗೆ ಹೋಗಿ ಮಡಿಕೇರಿಗೆ ಹೊಂಟೋಗ್ಬಿಡೋದು ಅಷ್ಟೇ. ಏಯ್ ಎಲ್ಲ ಕಾರ್ನರಿಂಗಲ್ಲೂ ಎಲ್ಲ ಜನ ಇದ್ದಾರೆ. ನೀನು 90 ಹಾಕೋ ಬಂದಿದ್ರೆ ಇಲ್ಲಿ ಹಿಡಿಯೋಕ್ಕೂ ಆಗ್ತಿದ್ದಿಲ್ಲಪ್ಪ, ತಲೆ ತಿರುಗೋದು. ಸಾಮಾನ್ಯ ನೀ ಟೆನ್ಷನ್ ಮಾಡ್ಕೋಬೇಡ. ಇಲ್ಲಿ ಇವಾಗ ಊಟ ಏನು ಮಾಡೋದು ಏನಕ್ಕೆಲ್ಲ ನೀ ಮಾಡಿದ್ರೆ ಮಾಡುವ ಫುಲ್ ಇದೆ ಅಲ್ಲ, ನೀನ್ ಮಾಡಿದ್ರೆ ಮಾಡು. ಅವನಿಗೆ ದುಡ್ಡು ಕೊಡಬೇಕು. ಸೊ ಇನ್ಸ್ಟಾ 360ನ ಹಿಂದೆ ಬ್ಯಾಗ್ಗೆ ಮೌಂಟ್ ಮಾಡ್ಕೊಂಡಿದ್ದೀರಿ, ಹೈಡ್ರೇಷನ್ ಬ್ಯಾಗ್ಗೆ. ನೀವು ಏನೇ ಇದ್ರೂ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀರಿ. ಸೊ ಶರತ್ತು ಬರಲ್ಲ ಅಂತ ಇದ್ದ, ಬಾಗುರು ಅಂತ ಅಂದ್ಕೊಂಡು ಕರ್ಕೊಬಂದಿದ್ದೀನಿ. ಸೊ ನಿಜವಾಗ್ಲೂ ಎಷ್ಟು ಟೈಮು ಶರತ? 12 ಗಂಟೆನಾ? 12:30 ಬೆಳಗಿನ ಜಾವ 4:30 ಬಂದಿರೋದು ಟ್ರಾವೆಲ್ ಮಾಡ್ಕೊಂಡು ಇಲ್ಲಿವರೆಗೂ. ಇಲ್ಲಿ ಬಂದಿದ್ದ ಸಕ್ಕನೆ ಅಲ್ಲಿಂದ ಬಂದಿದ್ದು ಎಲ್ಲ ಫುಲ್ಲು ಟೆನ್ಷನ್ನು, ಎಲ್ಲ ಆಲ್ ಮೈಂಡ್ ಕ್ಲಿಯರ್. ಗ್ಲಾಸಾ ಇಳಿತಾ ಇದೆಯಾ, ಆಮೇಲೆ ಬಿದ್ದಿ ನೋಡಿ, ಆಮೇಲೆ ಗ್ಲಾಸ್ ಅಂತ ಅಂದ್ಬಿಟ್ಟು ಬಾರೋ ಅಲ್ಲಿ ನೋಡೋ ಅಂತವ್ರು ಹೋಗಿ ಕೆಳಗಡೆ ಇಳ್ದಿ ಬರ್ತಾರೆ ಅಂದ್ರೆ ನೀನೇನ್ ಮಾಡ್ತಿದ್ಯಾ ನೋಡಿ ಗೈಸ್. ಈ ಕಾಲ್ ಶೇಕ್ ಆಗ್ತಿದೆ ಅದಕ್ಕೆ. ಗೈಸ್ ಹೆಂಗಿದೆ ಅಂದ್ರೆ ನಿಜವಾಗ್ಲೂ ಮಳೆ ಬರೋ ಟೈಮಲ್ಲಿ ಏನಾರ ಬಂದ್ಬಿಡ್ತು ಅಂದ್ರೆ ಪೀಸ್. ಇವಾಗ ಮಳೆ ಬೀಳ್ತಾ ಇಲ್ಲ ಸದ್ಯಕ್ಕೆ, ಆರಾಮಾಗಿ ಹೋಗ್ತಾ ಇದ್ದೀವಿ. ಬರಲ್ಲ ಸೋಮವಾರ ಬಾರೋ ಅಂದ್ರು ನಾನು ಬರಲ್ಲ, ನೀನು ಬರಲ್ಲ, ಎಲ್ಲ ಕೆಲಸದಲ್ಲಿ ಬ್ಯುಸಿ ಇರ್ತೀರಿ. ಹಾಂ ಆಯ್ ಕ್ಲೀನಾಗಿ ನೋಡು. ಬಾರಲ್ಲ ಹುಡುಗಿರೇ ಇಳಿತವ್ರೆ, ಹತ್ತಿ ಇಳಿತವ್ರೆ ಅಂದ್ರೆ ಬಾರೋ ಬಾರೋ ಎಣ್ಣೆ ಹೊಡ್ಕೊಂಡ್ ಬರುವೆ.
ನನಗೆ ನಿಜವಾಗ್ಲೂ ಬೆಂಗಳೂರಲ್ಲಿ ಇಲ್ಲಿ ಏನೋ ಪೊದೆ ಐತಲ್ಲ ಬಾರೋ ನೀನು ಧರ್ಮಸ್ಥಳ ಸುಬ್ರಹ್ಮಣ್ಯ ಎಂಥದ್ದು ಏನೂ ಆಗಲ್ಲ ಬಾ ಏನೂ ಆಗಲ್ಲ ಏನು ನೋಡಿದ್ರು ನನಗೆ ನೋಡು ಶೇಕ್ ಹಾಕ್ತಿದೆ ಕಾಲು ನನ್ನ ಪರಿಸ್ಥಿತಿ ಯಾರಿಗೆ ಹೇಳಿ ಶಬ್ಬಲಿಂಗ ಜರದ ಫುಲ್ ದಂಗ ಆಗ್ಬಿಟ್ಟವನು ಇಲ್ಲಿ ನೋಡು ಮಗ ಇಲ್ಲ ಇಲ್ಲಿ ನೋಡು ನಕ್ಕೊಂಡು ಇಲ್ಲಿ ಬಿದ್ರೆ ಇಲ್ಲ ಕಲ ಕಂಬಿಗಳು ಎಂತದ್ ಏನಾಗಲ್ಲ ಅಂತ ಆಗಲ್ಲ ನಂಗೆ ನಡೆಯೋದಕ್ಕೆ ಆಗ್ತಿಲ್ಲಲ್ಲ ಇಲ್ಲಿ ಹತ್ರದಲ್ಲೇ ಇದೆಯೋ ನೋಡು ಇನ್ನೇನು ಮಾಡ್ತೀಯಾ ಬೇರೆ ಏನಾದ್ರು ಇದೆಯಾ